12ನೇ ತರಗತಿ ಪರೀಕ್ಷೆಯ OSM ವ್ಯವಸ್ಥೆಯಲ್ಲಿ ನಡೆದಿರುವ ಅಕ್ರಮದ ಕುರಿತು ಸ್ವತಂತ್ರ ತನಿಖೆಗೆ ಕೋರಿ NSUI ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿರುವ ದೆಹಲಿ ಹೈಕೋರ್ಟ್ ಈ ಕುರಿತು ಅಭಿಪ್ರಾಯ ತಿಳಿಸುವಂತೆ CBSE ಮತ್ತು ಕೇಂದ್ರಕ್ಕೆ ನೋಟಿಸ್ ಜಾರಿಗೊಳಿಸಿದೆ. ಕಾಂಗ್ರೆಸ್ ಪಕ್ಷದ ವಿದ್ಯಾರ್ಥಿ ವಿಭಾಗವಾದ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ಅಂದರೆ NSUI ದೆಹಲಿ ಹೈಕೋರ್ಟ್ನಲ್ಲಿ ಸಲ್ಲಿಸಿದ ಅರ್ಜಿಯಲ್ಲಿ OSM ವ್ಯವಸ್ಥೆಯಲ್ಲಿ ವ್ಯಾಪಕ ತಾಂತ್ರಿಕ ಸಮಸ್ಯೆಗಳು ಮತ್ತು ಅಕ್ರಮಗಳಿವೆ ಅಂತ ಆರೋಪಿಸಲಾಗಿದೆ. ಮಸುಕಾದ ಉತ್ತರ ಪತ್ರಿಕೆಗಳು, ಕಾಣೆಯಾದ ಪುಟಗಳು ಮತ್ತು ಅಪೂರ್ಣ ಉತ್ತರ ಪತ್ರಿಕೆಗಳನ್ನ ವಿದ್ಯಾರ್ಥಿಗಳಿಗೆ ಕೊಡಲಾಯಿತು ಅನ್ನೋದು ಮಾತ್ರವಲ್ಲದೆ ಅವರದ್ದಲ್ಲದ ಉತ್ತರ ಪತ್ರಿಕೆಗಳನ್ನ ನೋಡಲಾಗಿದೆ ಎಂಬ ಆರೋಪಗಳು ಇದ್ವು. ಅನೇಕ ವಿದ್ಯಾರ್ಥಿಗಳು ನಿರೀಕ್ಷೆಗಿಂತ ಕಡಿಮೆ ಅಂಕಗಳನ್ನು ಪಡೆದಿರುವುದಾಗಿ ದೂರಿದ್ರು. ಇವು ಪ್ರತ್ಯೇಕ ಘಟನೆಗಳಲ್ಲ ಅಂತ ಅರ್ಜಿಯಲ್ಲಿ ಹೇಳಲಾಗಿದೆ. ಬದಲಾಗಿ ಅವು ವ್ಯವಸ್ಥೆ ಮಟ್ಟದ ಸಮಸ್ಯೆಗಳಾಗಿರಬಹುದು, ಯಾಕಂದ್ರೆ ಅಂತಹ ಅನೇಕ ಪ್ರಕರಣಗಳು ವರದಿಯಾಗಿವೆ ಅಂತ ಅರ್ಜಿಯಲ್ಲಿ ವಿವರಿಸಲಾಗಿದೆ. ವಿಚಾರಣೆಯ ಸಮಯದಲ್ಲಿ CBSE ಪರ ವಕೀಲ MA ನಿಯಾಜ್ ಅರ್ಜಿದಾರರು ರಾಜಕೀಯ ಪಕ್ಷವಾದ ಕಾಂಗ್ರೆಸ್ನ ವಿದ್ಯಾರ್ಥಿ ವಿಭಾಗ ಅಂತ ಹೇಳಿದ್ರು. ಶಿಕ್ಷಣವನ್ನ ಈ ರೀತಿ ರಾಜಕೀಯಗೊಳಿಸೋದನ್ನ ನಾವು ಬಯಸೋದಿಲ್ಲ, ಯಾವುದೇ ರಾಜಕೀಕರಣ ಇರಬಾರದು ಅಂತ ಹೇಳಿದ್ರು. ಬೇರೆ ರೀತಿಯಲ್ಲಿ ಹೇಳೋದಾದ್ರೆ ಶಿಕ್ಷಣವನ್ನ ರಾಜಕೀಯ ವಿವಾದದ ಭಾಗವಾಗಿ ಮಾಡಬಾರದು ಅಂತ CBSE ಹೇಳ್ತು. ಆದರೆ NSUI ಪರ ವಕೀಲ ಮೊಹಮ್ಮದ್ ಅಲಿ ಖಾನ್ ಈ ವಿಷಯದಿಂದ ತೊಂದರೆಗೆ ಒಳಗಾದವರು ವಿದ್ಯಾರ್ಥಿಗಳು, ನಾವು ಅವರ ಪರವಾಗಿ ನಮ್ಮ ಧ್ವನಿ ಎತ್ತಾ ಇದ್ದೀವಿ ಅಂತ ಹೇಳಿದ್ರು. ABVP ಅರ್ಜಿಯ ಮೇಲೂ ಇದೇ ರೀತಿಯ ಪ್ರಕರಣವನ್ನ ಈ ಹಿಂದೆ ವಿಚಾರಣೆ ನಡೆಸಲಾಗಿತ್ತು ಅಂತ ಅವರು ಕೋರ್ಟ್ ಗಮನಕ್ಕೆ ತಂದ್ರು. ಅಂದ್ರೆ ನ್ಯಾಯಾಲಯದ ಮುಂದೆ ಚರ್ಚೆ ಕೇವಲ OSM ವ್ಯವಸ್ಥೆಯ ಬಗ್ಗೆ ಮಾತ್ರವಲ್ಲ, ವಿದ್ಯಾರ್ಥಿ ಸಂಘಟನೆಗಳು ನ್ಯಾಯಾಲಯದಲ್ಲಿ ಅಂತಹ ವಿಷಯಗಳನ್ನ ಎತ್ತಬಹುದಾ ಅನ್ನೋ ಬಗ್ಗೆನೂ ಇತ್ತು. ಆದರೆ ದೆಹಲಿ ಹೈಕೋರ್ಟ್ CBSEಯ ಆಕ್ಷೇಪಣೆಯನ್ನ ಸ್ವೀಕರಿಸಿಲ್ಲ. ನ್ಯಾಯಾಲಯ CBSE ಮತ್ತು ಕೇಂದ್ರ ಸರ್ಕಾರ ಎರಡಕ್ಕೂ ನೋಟಿಸ್ ಜಾರಿ ಮಾಡಿದೆ ಮತ್ತು ಮುಂದಿನ ವಿಚಾರಣೆಯನ್ನ ಜೂನ್ 12ಕ್ಕೆ ನಿಗದಿಪಡಿಸಲಾಗಿದೆ. ಉತ್ತರ ಪತ್ರಿಕೆಗಳು ಕಾಣೆಯಾಗಿರುವ ಅಥವಾ ತಪ್ಪಾಗಿ ಮೌಲ್ಯಮಾಪನ ಮಾಡಲಾದ ವಿದ್ಯಾರ್ಥಿಗಳಿಗೆ ಪರಿಹಾರ ಅಂಕಗಳನ್ನು ನೀಡುವಂತೆ NSUI ನ್ಯಾಯಾಲಯವನ್ನ ಕೇಳಿದೆ. ಅರ್ಜಿಯಲ್ಲಿ ಈ ಪ್ರಕರಣದ ಸ್ವತಂತ್ರ ತನಿಖೆಗೂ ಕೂಡ ಕೋರಲಾಗಿದೆ. ಸ್ಕ್ಯಾನ್ ಮಾಡಿದ ಉತ್ತರ ಪತ್ರಿಕೆಗಳ ಬಗ್ಗೆ ಅನುಮಾನವಿರುವ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಯನ್ನ ಮರುಪರಿಶೀಲನೆ ನಡೆಸಬೇಕು ಅಂತ ಅದು ಕೋರಿದೆ. ಇದಲ್ಲದೆ ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನ ಪೋರ್ಟಲ್ ಅನ್ನ ಇನ್ನೊಂದು ತಿಂಗಳು ತೆರೆದಿಡಬೇಕು ಅಂತ ಕೂಡ ಅದು ವಿನಂತಿ ಮಾಡಿದೆ. 12ನೇ ತರಗತಿಯ ಅಂಕಗಳು ವಿಶ್ವವಿದ್ಯಾನಿಲಯ ಪ್ರವೇಶ, ವಿದ್ಯಾರ್ಥಿ ವೇತನಗಳು ಮತ್ತು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶಕ್ಕೆ ಆಧಾರವಾಗಿದೆ ಅಂತ NSUI ವಾದಿಸಿದೆ. ಮೌಲ್ಯಮಾಪನದಲ್ಲಿನ ಯಾವುದೇ ದೋಷ ವರ್ತಮಾನದಲ್ಲಿ ಮಾತ್ರವಲ್ಲದೆ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ನಿರಂತರವಾಗಿ ಪರಿಣಾಮ ಬೀರುತ್ತೆ ಅಂತ ಅದು ಹೇಳಿದೆ. ಅರ್ಜಿ ಒದಗಿಸಿರುವ ಮತ್ತೊಂದು ಪ್ರಮುಖ ಅಂಕಿಅಂಶ ಅಂತಂದ್ರೆ ಫಲಿತಾಂಶಗಳನ್ನ ಘೋಷಣೆ ಮಾಡಿದ ಕೆಲವೇ ಸಮಯದ ಒಳಗೆ ಒಟ್ಟು 3,87,399 ಸ್ಕ್ಯಾನ್ ಮಾಡಿದ ಉತ್ತರ ಪತ್ರಿಕೆಗಳನ್ನ ಒಳಗೊಂಡಂತೆ 1,27,146 ಅರ್ಜಿಗಳನ್ನ ಸಲ್ಲಿಸಲಾಗಿದೆ. ಅಂದ್ರೆ ಪರಿಶೀಲನೆಗೆ ಬಂದ ದೂರುಗಳು ಮತ್ತು ಪರಿಶೀಲನಾ ಅರ್ಜಿಗಳ ಸಂಖ್ಯೆ ದೊಡ್ಡ ಮಟ್ಟದಲ್ಲಿದೆ. ಈಗ ಪ್ರಶ್ನೆ ಏನು ಅಂತಂದ್ರೆ ಲಕ್ಷಾಂತರ ಉತ್ತರ ಪತ್ರಿಕೆಗಳು ಪರಿಶೀಲನಾ ಪ್ರಕ್ರಿಯೆಗೆ ಒಳಪಡುತ್ತಾ ಅನ್ನೋದು. ವಿಷಯ ಹೈಕೋರ್ಟ್ ವರೆಗೆ ತಲುಪಿರುವಾಗ ಈ ಚರ್ಚೆಯನ್ನ ಶಿಕ್ಷಣದ ರಾಜಕೀಕರಣ ಅಂತ ತಳ್ಳಿ ಹಾಕಬಹುದಾ ಅನ್ನೋದು ಪ್ರಶ್ನೆ. ಆದರೆ ವಿದ್ಯಾರ್ಥಿಗಳು ನಿರಂತರವಾಗಿ ಎತ್ತುತ್ತಾ ಇರುವ ಪ್ರಶ್ನೆಗಳಿಗೆ ಉತ್ತರಿಸೋದು ಇದಕ್ಕಿಂತಲೂ ಮುಖ್ಯವಾಗಿದೆ. ಈ ಅರ್ಜಿಯನ್ನ ಆಲಿಸಿದ ನಂತರ ನ್ಯಾಯಾಲಯ CBSEಗೆ ನೋಟಿಸ್ ನೀಡಿದೆ ಮತ್ತು ವಿಚಾರಣೆ ಮುಂದುವರಿಸೋಕೆ ನಿರ್ಧರಿಸಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.